ರಾಜಾಪುರ ಕ್ರಾಸ್ ಹತ್ತಿರ ವಾರ್ಡ್ ನಂಬರ್ 47 ಹಾಗೂ 48 ಬಿಜೆಪಿ ಮುಖಂಡರಿಂದ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರ ವಿರುದ್ಧ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಲಬುರಗಿ ನಗರದ ರಾಜಾಪುರ ಕ್ರಾಸ್ ಹತ್ತಿರ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲಂಪ್ರಭು ಪಾಟೀಲ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಬಿಜೆಪಿ ಮುಖಂಡರು ಮತ್ತು ಸಾರ್ವಜನಿಕರು ಮಾಡಿದರು. ಕಲಬುರಗಿ ನಗರದ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಈ ಹಿನ್ನೆಲೆಯಲ್ಲಿ 3 ವರ್ಷದಿಂದ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಕಳೆದ 2 ದಿನಗಳ ಹಿಂದೆ ಮಾಜಿ ಶಾಸಕರ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಪ್ರತಿಭಟನೆ ಮಾಡಿದ ನಂತರ ಗುದ್ದಲಿ ಪೂಜೆ ಮಾಡುವುದನ್ನು ಶುರು ಮಾಡಿದ್ದಾರೆ ಎಂದು ಆಕ್ರೋಶವನ್ನು ಅನೇಕ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಭಾರತೀಯ ಜನತಾ ಪಕ್ಷ ದಕ್ಷಿಣ ಮಂಡಲ ಹೋರಾಟಕ್ಕೆ ಗಾಢ ರೀತಿಯಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಗಾಢ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷ ದಕ್ಷಿಣ ಮಂಡಲ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷ ದಕ್ಷಿಣ ಮಂಡಲ ಹೋರಾಟಕ್ಕೆ ಈ ಒಂದು ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಈ ಒಂದು ಪ್ರತಿಭಟನೆ ಮುಖಂಡತ್ವ ವಹಿಸಿದಂಥ ಮಹಾನಗರ ಪಾಲಿಕೆಯ ಸದಸ್ಯರಾದ ವೀರಣ್ಣ ಹುನ್ನಳ್ಳಿ, ರವಿ ಹಾಗರಿಗಿ ಹಾಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸೋದರಿಯರೇ, ಆತ್ಮೀಯರೇ, ಇವತ್ತಿನ ದಿವಸ ಈ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ಮಾಡಕತ್ತೀವಿ ಅನ್ನೋದು ಹೇಳಿದ್ರು. ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಅನ್ನೋ ಒಂದು ಮಾತನ್ನು ಇವತ್ತು ನಮ್ಮ ಜಡ್ಜ್ ಆಗಿರೋಗಿಲ್ಲ. ಎಲ್ಲ ಜನರಿಗೆ ಗೊತ್ತಾಗಿದೆ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಇಲ್ಲ. ಕೇವಲ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಮಾತ್ರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ. ಪ್ರಾಮಾಣಿಕವಾಗಿ ವಾಸ್ತವವಾಗಿ ಅಭಿವೃದ್ಧಿಯನ್ನು ಕಾಣಿಸ್ತಿಲ್ಲ ಅಂತ ಅನ್ನೋದನ್ನು ನಾನು ನಿಮಗೆ ಆಧಾರ ಸಹಿತವಾಗಿ ಇವಾಗ ಹೇಳ್ತೀನಿ. ಆತ್ಮೀಯರೇ, ಭಾಳಷ್ಟು ಜನ ತಮ್ಮ ಕಾಲೇಜುಗಳಿಗೆ ಮತ್ತು ತಮ್ಮ ಕೆಲಸ ಕಾರ್ಯಗಳಿಗೆ ಈ 80 ಫೀಟ್ ರೋಡಿಂದ ಕುಸ್ನೂರು ರೋಡ್ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ ಮಹತ್ವದ ಹಾದಿ ನೋಡಿರಿ. ನೀವು ಅಲ್ಲಿ ಹೋಗಿ ಏನಾಗಿದೆ ಅನ್ನೋದು. ಆಮ್ಯಾಗ ಈ ಡ್ರೈನೇಜ್ ಇಲ್ಲೇ ನೋಡ್ರಿ, ಈ ಕಾರ್ ನಿಂತಲೇ, ಪೊಲೀಸರ ವಾಹನ ನಿಂತಲೇ ಬಂದು ಗಲೀಜು ನೀರೆಲ್ಲ ನಿಂದಿರ್ತದೆ. ಇದು ತಾವು ಕೂಡ ಆರಕ್ಷಕ ಸಿಬ್ಬಂದಿಯವರಾಗಲಿ ಅಥವಾ ಮಹಾನಗರ ಸಭೆಯ ಆಯುಕ್ತರಾಗಲಿ ತಮ್ಮ ಕಣ್ಣಿಂದ ತಾವೇ ನೋಡಿರಿ, ಈ ಅಭಿವೃದ್ಧಿ ಕುಂಠಿತ ಆಗಿದೆ ಇಲ್ಲ ಅನ್ನೋದನ್ನು, ಅದರ ಸತ್ಯಾಸತ್ಯತೆಯನ್ನು ತಿಳ್ಕೋಬೇಕು. ತಾವು ಕೂಡ ಸರ್ಕಾರದ ಭಾಗವಾಗಿರುವ ಕಾರಣ ಅಭಿವೃದ್ಧಿ ಕೆಲಸ ನಿಂತಿದ್ದರ ಬಗ್ಗೆ ತಾವು ಸರ್ಕಾರಕ್ಕೆ ವರದಿ ಮಾಡಬೇಕು. ಈ ಪ್ರತಿಭಟನೆಯಲ್ಲಿ ವ್ಯಕ್ತವಾದಂಥ ಎಲ್ಲ ಅಭಿಪ್ರಾಯಗಳು ಸರಿಯವ, ಈ ಸರ್ಕಾರಕ್ಕೆ ತಾವೇ ವರದಿ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡಿ ಇವತ್ತಿನ ಈ ಪ್ರತಿಭಟನೆಯ ಕಾರಣವನ್ನು ಹೇಳಿದೆ. 3 ವರ್ಷಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಮತ್ತು ಕಲಬುರಗಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಾಗಿನಿಂದಲೂ ಒಂದನ್ನೂ ಅಭಿವೃದ್ಧಿ ಕಾಣದೆ ನೀರಿನ ಹಾಹಾಕಾರ ಇರಬಹುದು, ರಸ್ತೆಗಳ ಹುಂಡಿ ಮುಚ್ಚಲು ಇರಬಹುದು, ಹಾಗೂ ಒಳಚರಂಡಿ ವ್ಯವಸ್ಥೆ ಇರಬಹುದು. ಇದು ಯಾವುದೋ ಅಭಿವೃದ್ಧಿಯನ್ನು ಮಾಡದೆ 3 ವರ್ಷಗಳ ಕಾಲ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ, ನಾವು ಗ್ಯಾರಂಟಿಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಾ 3 ವರ್ಷಗಳಲ್ಲಿ ಒಬ್ಬರು ಮುಖ್ಯಮಂತ್ರಿ ಕೂಡ ಬದಲಾವಣೆ ಆದರು. 2ನೇ ಮುಖ್ಯಮಂತ್ರಿಗಳು ಹೊಸದಾಗಿ ಮುಖ್ಯಮಂತ್ರಿ ಆದರೂ ಕೂಡ ಅವರು ಕೂಡ ಇನ್ನೂ ಏನು ಮಾಡಿಲ್ಲ. ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರುವಂತಹ ಶಾಸಕರು ಎಷ್ಟು ಮೈ ಮರೆತು ಗಾಢ ನಿದ್ದೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರಬಹುದು, ಹಿಂದೆ ನಮ್ಮ ಶಾಸಕರಾದಂತಹ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರು ಮಾಡಿದ ಕೆಲಸಗಾನೇ ಇನ್ನೂ ಮುಗುದಿಲ್ಲ. ಆದರೂ ಕೂಡ ಇವರು ಯಾವುದೇ ಒಂದು
ಕಾರ್ಯಕ್ರಮವನ್ನು ಯಾವುದೇ ಒಂದು ರಸ್ತೆ ಆಗಲಿ ಒಳಚರಂಡಿ ಆಗಲಿ ಏನನ್ನು ಮಾಡಲಿ ಸುಮ್ಮನೆ ಮಾತನಾಡುವಾಗ ನಾವು ಹ್ಯಾಂಗ್ ಮಾತಾಡ್ತೀವಿ, ನಾವು ಹೀಗೆ ಮಾಡಿದೀವಿ, ನಾವು ಅದು ಮಾಡಿದೀವಿ, ನಾವು ಇದು ಮಾಡಿದೀವಿ ಅಂತ ಹೇಳ್ತಾರೆ. ಮಾತಿನಲ್ಲೇ ಮನೆ ಕಟ್ಟುವುದನ್ನು ಬಿಟ್ಟು ಕಾರ್ಯದಲ್ಲಿ ತಮ್ಮ ಕೆಲಸವನ್ನು ತೋರಿಸಬೇಕೆಂದು ಶಾಸಕರಿಗೆ ಗಟ್ಟಿ ಧ್ವನಿಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಮಾತು ಎಲ್ಲರಿಗೂ ಆಡಕ್ ಬರ್ತಾವ, ಮಾತು ಮುನ್ಕ ಚಲೋ ನಾವು ಆಡ್ತೀವಿ, ಇಲ್ಲಿ ಕೂತವ್ರು ಪ್ರತಿಯೊಬ್ಬರು ಮಾತಾಡ್ತೀವಿ, ಪ್ರತಿಯೊಬ್ಬರು ಕೂಡ ಮಾತಾಡ್ತೀವಿ. ಆದರೆ ಮಾತಿನಲ್ಲಿ ಮನೆ ಕಟ್ಟೋದು ಬೇಡ, ಕೆಲಸದ ಮುಖಾಂತರ ತಾವು ಕಲಬುರಗಿ ಜನರಿಗೆ ತೋರಿಸಬೇಕು. ಕಳೆದ 3 ವರ್ಷಗಳಿಂದ ನೀವು ಯಾವುದೇ ಒಂದು ಕಾಮಗಾರಿ ಕೂಡ ಮಾಡಿಲ್ಲ. ನಾವು ಪ್ರತಿಭಟನೆ ಶುರುವಾದ ನಂತರ ನಾನು ಮೊನ್ನೆ ನೋಡಿದ್ದೇನೆ, ಒಂದು 2-3 ಗುದ್ದಲಿ ಪೂಜೆಗಳನ್ನು ಮಾಡಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ನಾವು ಪ್ರತಿಭಟನೆ ಇಳಿದಾಗ ನೀವು ಗುದ್ದಲಿ ಪೂಜೆ ಮಾಡುವ ನೆನಪು ಬರುತ್ತೆ. ಇನ್ನು 3 ವರ್ಷಗಳ ಕಾಲ ತಾವು ಯಾಕೆ ಗುದ್ದಲಿ ಪೂಜೆ ಮಾಡಲಿಲ್ಲ, ಯಾವುದೇ ರೋಡ್ ಉದ್ಘಾಟನೆ ಯಾಕೆ ಮಾಡಲಿಲ್ಲ? ಬಿಜೆಪಿ ಅವರು ಪ್ರತಿಭಟನೆ ಮಾಡು ಸ್ಟಾರ್ಟ್ ಮಾಡಿದಾಗ ತಾವು ಗುದ್ದಲಿ ಪೂಜೆಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚ್ಕೊಳ್ತೀರಿ. ಆದರೆ ಇಲ್ಲಿ ವಾರ್ಡ್ ನಂಬರ್ 47, 48ರಲ್ಲಿ ನೀರಿನ ಹಾಹಾಕಾರ ತುಂಬಾ ಇದೆ. ಆದ ಕಾರಣ ನಮ್ಮ ಇಬ್ರು ಮಹಾನಗರ ಪಾಲಿಕೆ ಸದಸ್ಯರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನೀರಿನ ಹಾಹಾಕಾರವನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ತಾವು ಶಾಸಕರಿದ್ದೀರಿ, ಕಲಬುರಗಿಯಿಂದ ತಾವು ಏನು ಹೇಳ್ತೀರಿ, 21,000ಗಳಿಂದ ಜನ ನನ್ನನ್ನು ಮತದ ಅಂತರದಿಂದ ಗೆಲ್ಲಿಸಿದ್ದಾರೆ ಅಂತ ತಮಗೆ ನೆನಪಿರಲಿ. ದಕ್ಷಿಣದ ಶಾಸಕರಾದಂತ ಅಲ್ಲಂ ಪ್ರಭು ಪಾಟೀಲ್ ಅವರೇ, 2018ರಲ್ಲಿ ನೀವು ಇದೇ ದತ್ತಾತ್ರೇಯ ಪಾಟೀಲ್ ರೇವರವರ ವಿರುದ್ಧವಾಗಿ ಸೋಲನ್ನು ಅನುಭವಿಸಿದ್ದೀರಿ. ಹಿಂದೆ ಒಂದು ಸಾರಿ BG ಪಾಟೀಲ್ ಅವರ ವಿರುದ್ಧ ವಿಧಾನ ಪರಿಷತ್ತನ್ನು ಸೋಲನ್ನು ಅನುಭವಿಸಿದ್ದೀರಿ. ಆದರೆ ನೀವು ಹೇಳ್ತಾ ಇದ್ದೀರಿ 21,000 ಗೆದ್ದುದು ಕರೆಯಲ್ಲ, ಸುಳ್ಳಕ್ಕೆ ನಾವು ಹೇಳಲ್ಲ. ಆದರೆ ಅದು ಆದ ನಂತರ 1 ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನತೆ ನಿಮ್ಮ 1 ವರ್ಷ ಆಡಳಿತವನ್ನು ಬೇಸತ್ತು 10,000 ಮತಗಳ ಅಂತರದಿಂದ ಬಿಜೆಪಿ ಗೆಲುವನ್ನು ಸಾಧಿಸಿದೆ. 1 ವರ್ಷ ಅವಧಿಯಲ್ಲಿ ನಿಮ್ಮ ಇದು ವ್ಯವಸ್ಥೆಯನ್ನು ಕೆಟ್ಟು ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿ ತಾವು ತಿಳ್ಕೋಬೇಕು. ಆದರೆ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಇನ್ನ 3 ವರ್ಷದಿಂದ 21,000 ಹೇಳ್ತೀರಿ. ಈಗ ಅದು ಆದ ನಂತರ 1 ವರ್ಷದಾಗ 10,000 ಬಿಜೆಪಿ ಗೆದ್ದು ಕಲಬುರಗಿ ದಕ್ಷಿಣದಾಗ ಬರುವಂತ 2028 ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ದತ್ತಾತ್ರೇಯ ಪಾಟೀಲ್ ರೇವರವರು ಮುಂದಿನ ದಿನದಲ್ಲಿ ಶಾಸಕರಾಗೋದ್ರಲ್ಲಿ 2ನೇ ಮಾತಿಲ್ಲ. ನೀವು ಉಳಿದಂತ 2 ವರ್ಷಗಳ ಕಾಲ ಅವಧಿಯಲ್ಲಿ ಅಭಿವೃದ್ಧಿ ಮಾಡಿ ಜನ ನಿಮಗೆ 21,000 ಹಾಕಿ ಗೆಲ್ಲಿಸಿದಾರ, ಅವ್ರ ಋಣ ಮುಟ್ಟಿಸುವ ಕೆಲಸ ತಾವು ಮಾಡಬೇಕಂತ ಹೇಳಿ ಈ ಪ್ರತಿಭಟನೆ ಮುಖಾಂತರ ವಿನಂತಿ ಮಾಡುತ್ತೇನೆ.